This time, this isn't a vlog. It's a chapter of my life. Hi guys, welcome back to my YouTube ಚಾನಲ್. ನನಗೆ ತುಂಬಾ ದಿವಸದಿಂದ ಆಸೆ ಇತ್ತು ನನ್ನ ಲೈಫ್ ಜರ್ನಿನ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ. ಆ್ಯಂಡ್ ಟುಡೇ ಇಸ್ ದ ಡೇ ಒನ್ ಆಫ್ ಡಾಕ್ಯುಮೆಂಟ್ರಿಂಗ್ ಮೈ ಲೈಫ್ ಸ್ಟೈಲ್. ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ನನ್ನ ವರ್ಕೌಟ್ ಜರ್ನಿ, ನನ್ನ ಪ್ರೋಟೀನ್ ಇಂಟೇಕ್ ಆ್ಯಂಡ್ ನನ್ನ ಲೈಫ್ ಹೇಗೆ ಇರುತ್ತೆ ಅಂತ. 1 ವೀಕ್ ಏನ್ ರಿಕವರಿ ಡೇ ಇತ್ತು ಅದೆಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ. ಇವತ್ತು ನಾನು ವಾರ್ಮ್ ಅಪ್ ಮಾಡಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಅದು ಯಾವ ಜಾಗ, ಏನು ಎತ್ತ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಲೆಟ್ಸ್ ಬಿಗಿನ್. ನನ್ನ ಹೇರ್ ಸ್ಟೈಲೇ ಹೋಗ್ತದೆ. ಸೊ ಫೈನಲಿ ಈಗ ನನ್ನ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೂ ಸ್ವಲ್ಪ ಶೈ ಫೀಲ್ ಇದೆ. ಬರ್ತಾ ಒಂದಷ್ಟು ವೆಜ್ಜೀಸ್, ಒಂದು ಪಪ್ಪಾಯ ಆ್ಯಂಡ್ ಚಿಕನ್ ತಂದಿದ್ದೀನಿ. ಸೊ ಇಷ್ಟಕ್ಕೆ ಇವತ್ತು ಒಂದು ದಿನಕ್ಕೆ ನಾನು ಮಾಡಿರೋ ಖರ್ಚು 150 ರುಪೀಸ್. ಚಿಕನ್ 100 ರುಪೀಸಿಗೆ ತೊಗೊಂಡಿದ್ದೀನಿ, ವೆಜ್ಜೀಸ್ ಎಲ್ಲ ಬಂದು 50 ರುಪೀಸಿಗೆ ತೊಗೊಂಡಿದ್ದೀನಿ, ಇದನ್ನು ಇನ್ಕ್ಲೂಡ್ ಮಾಡಿ. ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನೀಸ್ ತೊಗೊಂಡಿದ್ದೀನಿ, ಕುಕುಂಬರ್ ತೊಗೊಂಡಿದ್ದೀನಿ ಆ್ಯಂಡ್ ಪಪ್ಪಾಯ ತೊಗೊಂಡಿದ್ದೀನಿ. ಇದಿಷ್ಟಕ್ಕೆ 50 ರುಪೀಸ್ ಆಗಿದೆ. ಚಿಕನ್ಗೆ 100 ರುಪೀಸ್ ಆಗಿದೆ. ಸೊ ಟೋಟಲ್ ಆಗಿ 150 ರುಪೀಸ್ ಖತಮ್. ಪಪ್ಪಾಯ 20 ರುಪೀಸ್, 30 ರುಪೀಸ್, 10 ರುಪೀಸ್, ಚಿಕನ್ ಬಂದು 100 ರುಪೀಸ್. ಸೊ ಇವಾಗ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ವೆಜ್ಜಸ್ ಇದೆ, ಇಲ್ಲಿ ಆಲ್ರೆಡಿ ಓಟ್ಸ್ ರೆಡಿ ಆಗಿದೆ. ಇದಕ್ಕೆ ನಾನು ಇನ್ನೂ ಬನಾನಾ ಹಾಕಬೇಕು ಆ್ಯಂಡ್ ಡ್ರೈ ಫ್ರೂಟ್ಸ್ ಹಾಕಬೇಕು. ಎಗ್ ರೆಡಿ ಆಗಿದೆ, ಚಿಕನ್ ರೆಡಿ ಆಗ್ತಾ ಇದೆ. ಓಟ್ಸ್ ಜೊತೆಗೆ ಡ್ರೈ ಫ್ರೂಟ್ಸ್, ಬನಾನಾ ಹಾಕಿ ತಿಂತೀನಿ. ಅದಾದಮೇಲೆ 2 eggs ತಿಂತೀನಿ. ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಪೀನಟ್ಸ್ ಇದೆಲ್ಲ ಅದನ್ನ ಮಾತ್ರ ನಾನು ತಿಂತೀನಿ. ವೆಜ್ಜಸ್ ಎಲ್ಲ ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದು. ಸೊ ಚಿಕನ್ ಬಂದು ಮಧ್ಯಾಹ್ನಕ್ಕೇನೆ. ಇದು ಇವಾಗ ತಿನ್ನೋಣ ಅಂತ ಅನ್ಕೊಂಡಿದ್ದೆ, ಬಟ್ ಸ್ಟಿಲ್ ಇವಾಗ ನಂಗೆ ಯಾಕೋ ಮೂಡಿಲ್ಲ ತಿನ್ನಕ್ಕೆ. ಹಾಗಾಗಿ ಇದನ್ನ ಈವ್ನಿಂಗ್ 4 o'clock ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ತಿಂದರೆ ಚೆನ್ನಾಗಿರುತ್ತೆ, ಬಟ್ ನೋ, ಈವ್ನಿಂಗ್ ತಿಂತೀನಿ. ಆ್ಯಂಡ್ ರೈಸ್ ಕೂಡ ರೆಡಿ ಆಗಿದೆ. ಸೊ ಅದು ಮಧ್ಯಾಹ್ನಕ್ಕೆ ಮತ್ತೆ ನೈಟಿಗೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಟೈಮ್ಗೆ ಈ ಥರ ಎಲ್ಲ ಮಾಡಿ ಇಟ್ಬಿಟ್ರೆ ನಾನು ಹೋಲ್ ಡೇ ಆರಾಮಾಗಿ ತಿನ್ಕೊಂಡಿರ್ಬೋದು. ನೆಕ್ಸ್ಟ್ ಡೇ ಅಗೈನ್ ಮಾರ್ನಿಂಗ್ ಇದೇ ಪ್ರೊಸೀಜರ್ ಇರುತ್ತೆ. ವೆಜ್ಜಸ್ ಮಾಡ್ಕೋಬೇಕು, ಎಗ್ ಮಾಡ್ಕೋಬೇಕು, ಓಟ್ಸ್ ಮಾಡ್ಕೋಬೇಕು, ಚಿಕನ್ ಬೇಯಿಸ್ಕೋಬೇಕು. ಈ 4 ಇಂಪಾರ್ಟೆಂಟ್, ಇದು ನೀವು ಮಾಡಲೇಬೇಕು. ರೈಸ್ ಕೂಡ ಇವಾಗಲೇ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನಕ್ಕೆ ಮತ್ತೆ ನೈಟಿಗೆ ಆರಾಮಾಗಿ ತಿನ್ಕೋಬಹುದು. ಸೊ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಬಿಕಾಸ್ ನನಗೆ ತುಂಬಾ ಗಡಿಬಿಡಿ ಎಲ್ಲ ಮಾಡ್ಕೊಳಕ್ ಇಷ್ಟ ಇಲ್ಲ. ನಮ್ಗಿರೋ ಸ್ಯಾಲ್ರಿಗೂ ನಾವು ತಿಂತಾ ಇರೋದಕ್ಕೂ ನಾವು ವರ್ಕೌಟ್ ಮಾಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ದಿರಂಗ್ ಆಗ್ಬಾರ್ದಲ್ಲ. ಸೊ ಸ್ಯಾಲ್ರಿನೆಲ್ಲ ತೆಗೆದು ನನ್ನ ಪ್ರೋಟೀನ್ಗೆ ಅಂತಾನೆ ಹಾಕ್ಬಿಟ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸೊ ಯಾರೆಲ್ಲ ಇನ್ನೂ ಅದೇ ಮೈಂಡ್ ಸೆಟ್ ಅಲ್ಲಿ ಕೂತಿದ್ದೀರಾ, ಲೈಕ್ ದುಡ್ಡಿದ್ರೇನೆ ವರ್ಕೌಟ್ ಮಾಡೋಕ್ಕಾಗೋದು, ಬಟ್ಟೆ ಇದ್ರೇನೆ ವರ್ಕೌಟ್ ಮಾಡೋಕ್ಕಾಗೋದು, ಅದು ಇದು ಆಳು ಮುಳು ಮಣ್ಣು ಮಸಿ ಏನೆಲ್ಲ ಥಾಟ್ಸ್ ಇಟ್ಕೊಂಡಿದ್ರೆ, ಬಟ್ ಒಂದ್ ತಿಳ್ಕೊಳ್ಳಿ, ಮಾಡ್ಬೋದು. ಬಟ್ ಒಂದ್ ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಪ್ರೋಟೀನ್ ಇಂಟೇಕ್, ಕಾರ್ಬ್ಸ್ ಇಂಟೇಕ್ ಆ್ಯಂಡ್ ಫೈಬರ್ ಇಂಟೇಕ್ ಎಷ್ಟಿರಬೇಕು ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ತಿನ್ಕೊಂಡು ವರ್ಕೌಟ್ನ ಸ್ಟಾರ್ಟ್ ಮಾಡಿ. ಅಫ್ಕೋರ್ಸ್ ನೀವು ಪ್ರೊಫೆಷನಲ್ ಆಗಿ ಹೋಗ್ತೀನಿ ಅಂತಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ನಿಮಗೆ ಪ್ರಾಪರ್ ಆಗಿ ಪ್ರೋಟೀನ್ ಬೇಕಾಗುತ್ತೆ, ಅದು ಇದು ಬೇಕಾಗುತ್ತೆ. ಫಸ್ಟ್ ಸ್ಟಾರ್ಟ್ ಮಾಡಿ, ಎದ್ದೇಳಿ, ಫಸ್ಟ್ ಸ್ಟಾರ್ಟ್ ಮಾಡಿ. ಕಂಪ್ಲೀಟ್ ಆಗಿ ನನ್ನ ಮಾರ್ನಿಂಗ್ ಮೀಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ 8:30, 8:40ಗೆಲ್ಲ ನನ್ನ ಮೀಲ್ಸ್ ರೆಡಿ ಆಗಿದೆ. ಸೊ ಇವಾಗ ನನ್ನ ಮೀಲ್ ತಿನ್ಕೊಂಡು ನಾನು ಇವಾಗ ಡ್ಯೂಟಿಗೆ ಹೊರಡಬೇಕು. ಒಂದ್ ತಿಳ್ಕೊಳ್ಳಿ, ಲೋ ಬಡ್ಜೆಟ್ ಅಲ್ಲೇ ಆರಾಮಾಗಿ ನಿಮ್ಮ ವರ್ಕೌಟ್ ಜರ್ನಿನ ಈಗ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಾದ್ಮೇಲೆ ನಿಮ್ಗೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನ್ ತಗೋಬೇಕು, ಏನ್ ತಗೊಂಬಾರ್ದು ಅಂತ. ನನ್ನ ಲೈಫ್ ಜರ್ನಿನ ನಾನು ಡಾಕ್ಯುಮೆಂಟ್ರಿ ಮಾಡ್ತಾ ಇರೋದ್ರಿಂದ ನಾನು ಏನು ಮುಚ್ಚಿಡುವಂತದ್ದು ಅವಶ್ಯಕತೆನೇ ಏನಿಲ್ಲ. ಬಿಕಾಸ್ ಇದು ಈ ವಿಡಿಯೋಸ್ ಎಲ್ಲ ನಾನು ನನಗೋಸ್ಕರನೇ ಮಾಡ್ತಾ ಇರೋದು. ಬಿಕಾಸ್ ಒನ್ ಟೈಮ್ ನಾನು ಕುತ್ಕೊಂಡು ನೋಡಿದಾಗ ಹೌದು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದಲ್ವಾ ಅಂತ ನೆನೆಸ್ಕೊಳಕ್ಕೆ ನನಗೆ ಬೇಕು. ನಾನು ಎಷ್ಟೋ ವಿಡಿಯೋಸ್ ಮಾಡಿದ್ದೀನಿ, ಅದು ಬಿಕಾಸ್ ಆಫ್ ಮಾಡಬೇಕು, ವರ್ಕೌಟ್ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತಿದ್ದು. ಬಟ್ ಈ ಸತಿ ಮಾಡಬೇಕು
ಬೇಕು ಅಂತ ಮಾಡ್ತಾ ಇಲ್ಲ, ನನಗ್ ಬೇಕು, ನನಗ್ ಇಷ್ಟ ಇದೆ, ನಾನು ಮುಂದೊಂದ್ ದಿವಸ ಕೂತ್ಕೊಂಡು ನೋಡಿದಾಗ ನನಗ್ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ನಾನು ಮಾಡ್ತಾ ಇರೋದು. ಎವ್ರಿ ಸಿಂಗಲ್ ಡೇ ನನ್ನ ಲೈಫ್ ಡಾಕ್ಯುಮೆಂಟ್ರಿ ಬರುತ್ತೆ. ಅಫ್ಕೋರ್ಸ್ ಇದು ಬೋರಿಂಗ್ ಆಗಿರುತ್ತೆ, ಬಟ್ ಸ್ಟಿಲ್ ಐ ವಾಂಟ್ ದಿಸ್. ಇವಾಗ ನಾನು ನನ್ನ ಮೀಲ್ ತಿನ್ಕೊಂಡು ನನ್ನ ಆಫೀಸಿಗೆ ಹೊರಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು, ಬಿಕಾಸ್ ದಿಸ್ ಇಸ್ ಮೈ ಡಾಕ್ಯುಮೆಂಟ್ರಿ ವಿಡಿಯೋ ಅಂಡ್ ಐ ಲವ್ ಮೈ ವಿಡಿಯೋಸ್. ಡೇ ಬೈ ಡೇ ನಿಮ್ಗೂ ಕೂಡ ಇಷ್ಟ ಆಗುತ್ತೆ, ನೀವು ಕೂಡ ನನ್ನ ಜೊತೆ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಪ್ಲೀಸ್ ಯು ಆಲ್ವೇಸ್ ವೆಲ್ಕಮ್. ಐ ಹೋಪ್ ನೀವು ನನ್ನ ಡಾಕ್ಯುಮೆಂಟ್ರಿ ವಿಡಿಯೋಸ್ನ ಇಷ್ಟಪಡ್ತೀರಾ ಅಂತ. ಅಂಡ್ ನಿಮ್ಗೆ ಏನಾದರೂ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತೇನೆ. ಬಾಯ್.